ಹಾಯ್ ಆಲ್, ಇದು ಮಂಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು ತಿಂಡಿಗೆ ನೀರು ದೋಸೆ ಜೊತೆ ಮಶ್ರೂಮ್ ಗ್ರೇವಿನ ಮಾಡ್ಕೋತಿದ್ದೀನಿ. ಇದೇನು ಸ್ಪೆಷಲ್ ತಿಂಡಿ ಏನೂ ಅಲ್ಲ, ಎಲ್ಲರೂ ಮಾಡೋ ತಿಂಡಿನೇ. ಬಟ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ರಾತ್ರಿಯೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ನೆನೆಸಿಟ್ಟಿಟ್ಕೊಂಡಿರೋ ಅಂಥ ಅಕ್ಕಿನ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡ್ರೆ ನೀರು ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೆಕ್ಸ್ಟು ಮಶ್ರೂಮ್ ಗ್ರೇವಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಮಗೆ ಹೇಗೆ ಇಷ್ಟನೋ ಆ ಶೇಪ್ನಲ್ಲಿ ಮಶ್ರೂಮ್ನ ಕಟ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ ಅಚ್ಕಾರದ ಪುಡಿ, ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ರುಬ್ಬೋಕ್ಕೆ ಅಂತ ಸ್ವಲ್ಪ ಗೋಡಂಬಿನ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಟೊಮೊಟೊನ ಹಾಕ್ಕೊಂಡು ರುಬ್ಕೋಬೇಕು. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಸಾಲೆ ಹಾಕಿಟ್ಟಿರೋಂಥ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ನಾನಿಲ್ಲಿ ಕಡಾಯಿಗೆ ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ, ಸೋಂಪು ಕಾಳು, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರು, ಅಚ್ಕಾರದ ಪುಡಿ, ಗರಂ ಮಸಾಲೆ, ಅರ್ಶಿನದ ಪೌಡರು, ರುಬ್ಬಿಟ್ಕೊಂಡಂತಹ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮಶ್ರೂಮ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನು ನಾವು ಆ್ಯಡ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಗ್ರೇವಿ ಅಂತೂ ರೆಡಿ ಆಗುತ್ತೆ. ಒಂದ್ಸಲ ಈ ಗ್ರೇವಿನ ಟ್ರೈ ಮಾಡಿ ನೋಡಿ ಹೇಗಿತ್ತು. ಈಗ ರುಬ್ಬಿಟ್ಕೊಂಡಿರೋ ಅಂತಹ ನೀರು ದೋಸೆ ಹಿಟ್ಟಿಂದ ದೋಸೆನ ಮಾಡ್ಕೋತಿದ್ದೀನಿ. ನೀರು ದೋಸೆಗೆ ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ಮಶ್ರೂಮ್ ಗ್ರೇವಿ ಜೊತೆ ನೀರು ದೋಸೆ ಕಾಂಬಿನೇಷನ್ ಸೂಪರ್. ನಾನಿಲ್ಲಿ ಒಂದು ಪುಟ್ಟ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ತುಂಬಾ ಕಳೆ ಬಂದುಬಿಟ್ಟಿತ್ತು. ಅಮ್ಮ ನಾನು ಸೇರಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾನು ಏನೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ಗೊತ್ತಾ? ಸ್ವಲ್ಪ ಕೊತ್ತಂಬರಿ, ಮೆಂತ್ಯ, ಪಾಲಕ್ಕು, ನಿಂಬೆ ಗಿಡ, ಕರಿಬೇವಿನ ಗಿಡ, ಹಾಗೆ ತರಕಾರಿ ವೆಜಿಟೇಬಲ್ಸ್ಗೆ ಬಂದರೆ ಹೀರೆಕಾಯಿ, ಹಾಗಲಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ಬೀನ್ಸ್ ಗಿಡ, ನುಗ್ಗೆ ಸೊಪ್ಪಿನ ಗಿಡ ಎಲ್ಲನೂ ಹಾಕ್ಕೊಂಡಿದ್ದೀನಿ. ತುಂಬಾ ಕಳೆ ಬಂದಿತ್ತು ಅಂತ ಅಮ್ಮ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ತುಂಬ ಬಿಸಿಲು ಬೇರೆ ಇತ್ತು. ಅಮ್ಮನೂ ಊರಿಗೆ ಹೋದರೆ ಒಬ್ಬಳೇ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಅಮ್ಮನ ಜೊತೆ ಹಾಗೆ ಅಲ್ಲೇ ಪಕ್ಕದಲ್ಲಿ ಹಸು ತೊಪ್ಪೆ ಹಾಕಿತ್ತು ಅಂತ ನನ್ನ ಮಗಳಿಗೆ ತಗೋಬಪ್ಪ ಅದನ್ನು ಅಂದರೆ ಅವಳ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಹಂಗೂ ಹಿಂಗೂ ಗಿಡಕ್ಕೆ ತಗೊಬಂದು ಹಾಕಿದ್ಲು. ನಾವೆಲ್ಲರೂ ಬಿಸಿಲಲ್ಲಿ ಕೆಲಸ ಮಾಡಿದ್ದೀವಿ ಅಂತ ನನ್ನ ತಂಗಿ ಡಾಮಿನೋಸ್ ಪಿಜ್ಜಾನ ಬುಕ್ ಮಾಡಿದ್ಲು. ನಾವು ಹೆಚ್ಚಾಗಿ ಮಕ್ಕಳಿಗೆ ಇದನ್ನು ಕೊಡಿಸಲ್ಲ. 6 ತಿಂಗಳಿಗೂ ವರ್ಷಕ್ಕೂ ಒಂದು ಸಲ ಕೊಡಿಸ್ತೀವಿ ಅಷ್ಟೇ. ಪಿಜ್ಜಾ ಮನೆಗೆ ಬರ್ತಿದ್ದಂಗೆ ಇಬ್ಬರೂ ಫುಲ್ ಖುಷಿ, ಚೆನ್ನಾಗಿ ಖುಷಿಯಿಂದ ತಿಂದರು. ನಾವು ಕೂಡ ತಿಂದ್ವಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.